ಇವತ್ತು ನಾನು 21 ಡೇಸ್ ಅಲ್ಲಿ ಫ್ಯಾಟ್ ಲಾಸ್ ಒಂದು 10 kg ಅಷ್ಟು ಫ್ಯಾಟ್ ಲಾಸ್ ಆಗೋ ಇವತ್ತು ನಾನು 21 ಡೇಸ್ ಅಲ್ಲಿ 10 kg ವೆಯ್ಟ್ ಲಾಸ್ ಆಗುವಂತ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ಹೇಳ್ತೀನಿ. ಜೀರಿಗೆ, ಮೆಂತ್ಯ ಕಾಳು, ಇದು ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಪೌಡರ್, ಅಗಸೆ ಬೀಜ, ಇದು ಅಜ್ವಾನ, ಓಂ ಕಾಳು, ಚಕ್ಕೆ, ಏಲಕ್ಕಿ, ಇದು ಧನಿಯಾ ಪೌಡರ್, ಧನಿಯಾ ಬೀಜ ತಗೋಬೋದು, ಇದು ಧನಿಯಾ ಪೌಡರ್ ಆದರೂ ತಗೋಬೋದು. ನಾನು ಧನಿಯಾ ಪೌಡರ್ ಇತ್ತು ಅದಕ್ಕೆ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇದು ಕರಿಬೇವಿನ ಸೊಪ್ಪು ಆದರೂ ಹೋಗೋಬೋದು, ಬಟ್ ನಾನು ಕರಿಬೇವಿನ ಪೌಡರ್ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಇಷ್ಟನ್ನು ಪೌಡ್ರು ಮಾಡಿ ನಾವು ಒಂದು ಡಬ್ಬದಲ್ಲಿ ಹಾಕಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಪೌಡ್ರ್ ಮಾಡಿದ್ಮೇಲೆ ಅದು ಯಾವ ಥರ ನಾವು ಮಾಡಬೇಕು ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ. ಇದಕ್ಕೆ ನಾವು ಇನ್ನೊಂದು ಐಟಮ್ ಆ್ಯಡ್ ಮಾಡಬೇಕಾಗಿತ್ತು, ಅದು ಶುಂಠಿ ಅಥವಾ ಶುಂಠಿ ಪೌಡರ್. ಬಟ್ ನನ್ನ ಹತ್ರ ಶುಂಠಿ ಪೌಡರ್ ಇರಲಿಲ್ಲ, ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ನೀವು 1 ಟೇಬಲ್ ಸ್ಪೂನು ಶುಂಠಿ ಪೌಡರ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಪೌಡ್ರ್ ಮಾಡಿ ಇಟ್ಕೊಬೋದು. ಈ ಪೌಡ್ರ್ ಮಾಡಿ ನಾವು ಈ ಥರ ಗ್ಲಾಸ್ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದನ್ನು ನಾವು ಮಾರ್ನಿಂಗು ಇದನ್ನು ಒಂದು ಗ್ಲಾಸ್ ನೀರಲ್ಲಿ ಅದನ್ನ ಸ್ವಲ್ಪ ಕುದಿಸ್ಬಿಟ್ಟು ನಾವು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ನಮಗೆ ನಾವು ಏನೇ ಎಕ್ಸಸೈಸ್ ಮಾಡಿ ನಾವು ವೆಯ್ಟ್ ಲಾಸ್ ಆಗೋದಕ್ಕಿಂತ ಫಾಸ್ಟಾಗಿ ನಮಗೆ ಈ ಪೌಡ್ರಿಂದ ಒಂದು 21 ಡೇಸಲ್ಲಿ ಒಂದು 10 kg ಅಷ್ಟು ನಾವು ವೆಯ್ಟ್ ಲಾಸ್ ಆಗ್ಬೋದು. ಟ್ರೈ ಮಾಡಿ. ಕಟ್ ಮಾಡಿ ನೋಡಿ, ಪೌಡ್ರ್ ಮಾಡಿದ್ದನ್ನ ನಾನೊಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ನೈಟು 1 ಸ್ಪೂನ್ ತೊಗೊಂಡು 1 ಸ್ಪೂನು ಇಲ್ಲ ಸ್ಟಾರ್ಟಿಂಗ್ ಒಂದು 15 ಡೇಸ್ ನೀವು 1/2 ಸ್ಪೂನ್ ಯೂಸ್ ಮಾಡಿದ್ರು ಒಳ್ಳೆಯದೇ. ನಾನು ಇವಾಗ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕಿ ಇದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕಿ ಓವರ್ ನೈಟು ಇದನ್ನು ಹೀಗೆ ಇಡಬೇಕು. ಇಟ್ಟು ಮಾರ್ನಿಂಗ್ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿಯೋದ್ರಿಂದ ಇದು ಬಾಡಿ ತುಂಬ ಒಳ್ಳೆಯದಾಗಿದೆ. ನೋಡಿ, ಇದು ನಾನು ರಾತ್ರಿ ನೆನೆ ಇಟ್ಟಿದ್ದ ಪೌಡರ್ ಇದು. ಇವಾಗ ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಇದನ್ನು ಹಾಗೆ ಬೇಕಾದರೂ ಕುಡಿಬೋದು, ಇಲ್ಲ ನಿಮ್ಗೆ ಆಗಲ್ಲ ಅಂತಂದರೆ ಈ ಥರ ಸೋಸ್ಕೊಂಡಾದರೂ ಕುಡಿಬೋದು. ಇದು ತಣ್ಣಗಾದ್ಮೇಲೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ 21 ಡೇಸಲ್ಲಿ ಫ್ಯಾಟ್ ಲಾಸ್ ಆಗುತ್ತೆ. ಟ್ರೈ ಮಾಡಿ. ಕಟ್ ಮಾಡಿ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಬಾಯ್.